ಖ್ಯಾತ ಗಾಯಕಿ ಮಂಗ್ಲಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅನುಮತಿಯನ್ನ ಪಡೆಯದೆ ಬರ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದೆ. ಪೊಲೀಸರ ದಾಳಿ ವೇಳೆ ಗಾಂಜಾ ಮತ್ತು ವಿದೇಶಿ ಮದ್ಯವೂ ಕೂಡ ಪತ್ತೆಯಾಗಿದೆ. ಪಾರ್ಟಿ ಆಯೋಜಿಸಿದ್ದು ಮಂಗ್ಲಿ ಆದ್ರಿಂದ ಮಂಗ್ಲಿ ವಿರುದ್ಧವೇ ಎಫ್ಐಆರ್ ಆಗಿದೆ. ಆಂಧ್ರದ ಚೆವೆಲ್ಲಾದಲ್ಲಿ ನಡೆದಂತಹ ಬರ್ಡೇ ಪಾರ್ಟಿ ಅನುಮತಿಯನ್ನ ಪಡೆಯದೆ ಪಾರ್ಟಿಯನ್ನ ಮಾಡಿದ್ದಾರೆ. ಇದಕ್ಕೆ ಹಲವಾರು ಸೆಲೆಬ್ರಿಟಿಗಳನ್ನ ಇನ್ವೈಟ್ ಮಾಡಿದ್ದಾರೆ. ಅದಕ್ಕಾಗಿ ಪಾರ್ಟಿಯ ಹಿನ್ನೆಲೆಯಲ್ಲಿ ಗಾಂಜಾ, ವಿದೇಶಿ ಮದ್ಯ ಎಲ್ಲವನ್ನೂ ಕೂಡ ತರಿಸಲಾಗಿದೆ. ಇದರ ಆಧಾರದ ಮೇಲೆ ರೇಡನ್ನು ಮಾಡಿದಾಗ ವಿದೇಶಿ ಮದ್ಯ, ಗಾಂಜಾ ಎಲ್ಲವೂ ಕೂಡ ಪತ್ತೆಯಾಗಿದ್ದು ಅದನ್ನು ಸೀಸ್ ಕೂಡ ಮಾಡಿದ್ದಾರೆ. ಯಾರ ಹೆಸರಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಗಮನಿಸಿದಾಗ ಅದು ಗಾಯಕಿ ಮಂಗ್ಲಿ ಅವರ ಹೆಸರಲ್ಲೇ ಈ ಕಾರ್ಯಕ್ರಮ ಮಾಡಿದ್ದು. ಬರ್ಡೇ ಪಾರ್ಟಿಯನ್ನು ಅನುಮತಿಯನ್ನು ಪಡೆದು ಮಾಡಿದಿದ್ರೆ ಅದು ಬೇರೆ ಕತೆ. ಆದರೆ ಅನುಮತಿಯನ್ನೇ ಪಡೆಯದೆ ಅವರು ನಿಯಮಬಾಹಿರವಾಗಿ ಪಾರ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ಗಾಂಜಾ, ಮದ್ಯ ಇದೆಲ್ಲವೂ ಕೂಡ ಪಾರ್ಟಿಯಲ್ಲಿ ಇತ್ತು. ಎಷ್ಟು ಪ್ರಮಾಣದ ಗಾಂಜಾ ಇತ್ತು ಅದೆಲ್ಲವನ್ನು ಕೂಡ ಈಗ ಎಫ್ಐಆರ್ನಲ್ಲಿ ನಮೂದು ಮಾಡಿರ್ತಾರೆ.